ತುಲಾರಾಶಿ ತುಲಾರಾಶಿಯವರಿಗೆ ತನ್ನ ರಾಷ್ಟ್ರಾಧಿಪತಿ ದ್ವಾದಶ ಸ್ಥಾನದಲ್ಲಿ ಗೋಚಾರ. ರಾಷ್ಟ್ರಾಧಿಪತಿಯೇ ದ್ವಾದಶ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಗೋಚರಿಸುವಾಗ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಸಮಯದಲ್ಲಿ ಒಳ್ಳೆಯದು. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರದಲ್ಲಿ ಸ್ವಸ್ಥಾನಕ್ಕೆ ತುಲಾರಾಶಿಗೆ ಸ್ವಸ್ಥಾನಾಧಿಪತಿ ಶುಕ್ರಗ್ರಹ ಸಂಚರಿಸುವಾಗ ನಿಮಗೆ ಉನ್ನತ ಸ್ಥಾನಮಾನಗಳು, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು, ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ಇದೆಲ್ಲನ ನೀವು ಸೆಪ್ಟೆಂಬರ್ 2ನೇ ತಾರೀಕು ನಂತರ ನೋಡಬಹುದು. ಕುಟುಂಬ ಧನಸ್ಥಾನಾಧಿಪತಿ ಹಾಗೂ ಸಪ್ತಮ ಸ್ಥಾನಾಧಿಪತಿ ಕುಜಗ್ರಹ ಭಾಗ್ಯಸ್ಥಾನದಲ್ಲಿ ಗೋಚಾರ. ಇಲ್ಲಿ ಹಣಕಾಸಿನಿಂದನೂ ಸಹ, ಹಣಕಾಸಿನ ವ್ಯವಹಾರಗಳಿಂದನೂ ಸಹ ನಿಮಗೆ ಅಭಿವೃದ್ಧಿ ಕಾಣ್ತಕ್ಕಂಥ ಸಮಯ ಇದಾಗಿರುತ್ತದೆ. ಸಪ್ತಮ ಸ್ಥಾನಾಧಿಪತಿ ಭಾಗ್ಯಸ್ಥಾನ, ಇಲ್ಲಿ ಧರ್ಮಪತ್ನಿಯಿಂದ ಅಥವಾ ಯಜಮಾನನಿಂದ ಏನಾದರೂ ನಿಮಗೆ ಉಡುಗೊರೆಯಾಗಿ ನಿವೇಶನಗಳು ಸಿಗೋವಂಥದ್ದು, ಆಸ್ತಿಗಳು ಸಿಗೋವಂಥದ್ದು, ಹಣಕಾಸಲ್ಲಿ ಅಭಿವೃದ್ಧಿ ಕಾಣ್ತಕ್ಕಂಥದ್ದು, ಈಗ ನೆಂಟರು ಅಂದರೆ ಅತ್ತೆ ಮಾವನಿಂದ ಏನಾದ್ರೂ ಒಂದು ಉಡುಗೊರೆ ಸಿಕ್ಕಿ ಒಂದು ನಿವೇಶನನೋ ಅಥವಾ ಒಂದು ಮನೆನೋ ಕಟ್ಟಿಸ್ಕೊಡ್ತಕ್ಕಂಥದ್ದು ಈ ಸಮಯದಲ್ಲಿ ನಡೀತಕ್ಕಂಥದ್ದು. ಇನ್ನು ತೃತೀಯ ಸ್ಥಾನಾಧಿಪತಿ ಗುರುದೇವರು ಕರ್ಮ ಕೇಂದ್ರ ಸ್ಥಾನದಲ್ಲಿ ಗೋಚರಿಸುವಾಗ ಆ ಗುರುದೇವರು ಕೇಂದ್ರ ಸ್ಥಾನ ಅಂದ್ರೆ ಸುಖ ಸ್ಥಾನನ ವೀಕ್ಷಣೆ ಮಾಡ್ತಾರೆ. ಹೊಸ ಕೆಲಸ ಕಾರ್ಯಗಳು ಮತ್ತೆ ಹೊಸ ಬಿಸ್ನೆಸ್ಗಳು ಮತ್ತೆ ಹೊಸ ಮನೆ ಕಟ್ತಕ್ಕಂಥವ್ರಿಗೆ ಅಭಿವೃದ್ಧಿ ಕಾಲನೇ ಸರಿ ಇದು. ಇನ್ನು ತೃತೀಯ ಸ್ಥಾನಾಧಿಪತಿ ಗುರುದೇವರು ಕರ್ಮ ಕೇಂದ್ರ ಸ್ಥಾನದಲ್ಲಿ ಗೋಚಾರ. ಕೇಂದ್ರ ಸ್ಥಾನದಲ್ಲಿ ಗೋಚರಿಸುವಾಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿನೂ ಸಹ ಈ ಸಮಯದಲ್ಲಿ ವೀಕ್ಷಿಸಬಹುದು. ಸುಖ ಸ್ಥಾನಾಧಿಪತಿ ಹಾಗೂ ಪೂರ್ವಾಹಿತ ಪುಣ್ಯ ಸ್ಥಾನಾಧಿಪತಿ ಷಷ್ಠ ಸ್ಥಾನದಲ್ಲಿ ವಕ್ರಿಯಾಗಿ ಸಂಚರಿಸುವಾಗ ಇಲ್ಲಿ ಪಂಚಮ ಸ್ಥಾನದಲ್ಲಿ ರಾಹು ಗ್ರಹ ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸುವಾಗ ನಿಮಗೆ ಈ ಹುಟ್ಟೂರಿಗೆ ಸಂಬಂಧಪಟ್ಟಂತೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಈ ಸಮಯದಲ್ಲಿ ತೊಂದರೆ ತಾಪತ್ರಯಗಳನ್ನ ನೋಡ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಪೂರ್ವಾಜಿತ ಪುಣ್ಯ ಸ್ಥಾನದಲ್ಲಿ ರಾಹು ಗ್ರಹ ಅಂತ ಶುಭ ಫಲ ಏನು ಕೊಡೋದಿಲ್ಲ. ಪಂಚಮಾಧಿಪತಿಯು ವಕ್ರಿಯಾಗಿರೋದ್ರಿಂದ ತಮ್ಮ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹೊಟ್ಟೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ಜಾಗ್ರತೆ ವಹಿಸಬೇಕು. ಷಷ್ಠ ಸ್ಥಾನದಲ್ಲಿ ಅಂದರೆ ಜುಲೈ 27ನೇ ತಾರೀಕಿನಿಂದ ಡಿಸೆಂಬರ್ 11ನೇ ತಾರೀಕಿನವರೆಗೆ ಪಂಚಮ ಸ್ಥಾನದ ಫಲಗಳನ್ನ ಇಲ್ಲಿ ಶನಿವದ್ ರಾಹು ಕುಜವದ್ ಕೇತು ಅಂತಂದೇಳಿ ಕರಿತೀವಿ. ಶನಿ ರಾಹು ಒಂದೇ ಫಲಗಳನ್ನ ಈ ಸಮಯದಲ್ಲಿ ನೀಡ್ತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ಶನಿದೇವರು ಏನ್ ಹೇಳುತ್ತೆ ಅಂತಂದ್ರೆ ತುಲಾರಾಶಿಯವರಿಗೆ ಸ್ವಲ್ಪ ಶನಿದೇವರು ಅಷ್ಟೊಂದು ತೊಂದರೆ ತಾಪತ್ರಯಗಳೇನು ಕೊಡಲ್ಲ. ಆದ್ರೂ ಸಹ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ತುಂಬಾನೇ ಒಳ್ಳೆಯದು. ಷಷ್ಠ ಸ್ಥಾನಾಧಿಪತಿ ಕರ್ಮ ಕೇಂದ್ರ ಸ್ಥಾನ. ಉದ್ಯೋಗ ದಿಢೀರ್ನ ಏನಾದ್ರೂ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ದೊಡ್ಡದಾಗಿ ಉದ್ಯೋಗ ಮಾಡ್ತಕ್ಕಂಥದ್ದು, ಮತ್ತೆ ಅದರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಏರಿಳಿತಗಳಾಗಂಥದ್ದು ಈ ಥರದ್ದು ಏನಾದ್ರೂ ನೋಡ್ಬೋದು. ಷಷ್ಠ ಸ್ಥಾನದ ವಕ್ರಿ ಶನಿ ಶನಿದೇವರ ಶಾಂತಿಗೋಸ್ಕರ ಈ ಹನುಮದೇವರ ದೇವಾಲಯಕ್ಕೆ ಒಂದು ವಿಳೆದೆಲೆ ಪೂಜೆಯನ್ನು ಅಥವಾ ಒಂದು ಬೆಣ್ಣೆ ಅಲಂಕಾರವನ್ನು ಮಾಡಿಸಿದರೆ ಇದನ್ನು ಸಹ ನಿಮಗೆ ತೊಂದರೆ ನಿವಾರಣೆಯಾಗಿ ಶುಭಫಲನೆ ನೋಡ್ತಕ್ಕಂಥ ಸಮಯ ಇದಾಗಿರ್ತದೆ. ಸಪ್ತಮ ಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ ಗೋಚಾರ. ಏನಾದರೂ ಈ ಹಿಂದೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳಿದ್ರೆ ಈಗ ಅದು ನಿವಾರಣೆಯಾಗಿ ಒಳ್ಳೇದಾಗ್ತಕ್ಕಂಥ ಸಮಯ ಇದಾಗಿರುತ್ತೆ. ಅಷ್ಟಮ ಸ್ಥಾನಾಧಿಪತಿ ಶುಕ್ರದೇವ ನಷ್ಟ ಸ್ಥಾನ ಅಂದರೆ 12ನೇ ಮನೆಯಲ್ಲಿ ಗೋಚರಿಸುವಾಗ ಏನಾದರೂ ಸಣ್ಣ ಪುಟ್ಟ ತಿರುಗಾಡಿ ಹಣಕಾಸನ್ನ ವ್ಯಯ ಮಾಡ್ಕೊಂತಿದ್ರಿ ಸೆಪ್ಟೆಂಬರ್ 2 ನಂತರ ಅದನ್ನು ಸಹ ಸರಿಯಾಗಿ ಒಳ್ಳೆಯದೇ ಆಗುತ್ತೆ ನಿಮಗೆ. ಇನ್ನು ಭಾಗ್ಯಸ್ಥಾನಾಧಿಪತಿ ಬುಧದೇವರು ಏಕಾದಶ ಸ್ಥಾನ ಅಂದ್ರೆ ಸೂರ್ಯನ ಒಟ್ಟಿಗೆ ಬುಧಾದಿತ್ಯ ಯೋಗದಲ್ಲಿ ಸಂಚರಿಸಿ ತದನಂತರದಲ್ಲಿ ಸೆಪ್ಟೆಂಬರ್ 27ನೇ ತಾರೀಕಿನಲ್ಲಿ 12ನೇ ಮನೆಗೆ ಗೋಚಾರ. ಇಲ್ಲಿ ಬುಧದೇವರು ಏಕಾದಶ ಸ್ಥಾನ ಹಾಗೂ ವ್ಯಯ ಸ್ಥಾನದಲ್ಲಿ ಸಂಚರಿಸ ಕೂಡ ಬುಧದೇವರಿಂದ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳು ನಿಮ್ಗೆ ಇಲ್ಲಿ ಘಟಿಸಲ್ಲ. ಭಾಗ್ಯಸ್ಥಾನ ಆಕ್ಟಿವೇಟ್ ಆಗುತ್ತೆ ಅಂತಂದೇಳಿ ಹೇಳ್ತೀವಿ. ಭಾಗ್ಯದಲ್ಲಿ ಮಂಗಳದೇವನು ಸಹ ನಿಮ್ಗೆ ಉನ್ನತ ಫಲಗಳನ್ನೇ ಈ ಸಮಯದಲ್ಲಿ ನೀಡ್ತಾರೆ. ಕರ್ಮ ಕೇಂದ್ರ ಸ್ಥಾನದಲ್ಲಿ ಗುರುದೇವರ ಸಂಚಾರ. ನಿಮ್ಗೆ ಆಶ್ಲೇಷ ನಕ್ಷತ್ರದಲ್ಲಿ ಗುರುದೇವರು ಸಂಚರಿಸುವಾಗ ಸ್ವಲ್ಪ ಹಿಂದೆಲ್ಲ ಏನಾದರೂ ಮಂದಗತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ರೆ ಈಗ ಚುರುಕಾಗಿ ಬೇಗನೆ ಕೆಲಸ ಕಾರ್ಯಗಳು ನಡೀತಕ್ಕಂಥ ಸಮಯ ಇದಾಗಿರುತ್ತೆ. ಇನ್ನ ಏಕಾದಶ ಸ್ಥಾನಾಧಿಪತಿ ಏಕಾದಶ ಸ್ಥಾನಕ್ಕೆ ಗೋಚಾರ.
ಅಂದ್ರೆ 17ನೇ ತಾರೀಕು ಸೂರ್ಯ ದೇವರು ಸ್ವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಿಮ್ಗೆ ಸೂರ್ಯಗ್ರಹನು ಸ್ವಸ್ಥಾನ, ಹಾಗೇನೆ ನಿಮ್ಮ ರಾಶಾಧಿಪತಿನೂ ಸ್ವಸ್ಥಾನ ಬರೋದ್ರಿಂದ ಮಂದಗತಿಲಿ ಕೆಲಸ ಕಾರ್ಯಗಳು ನಡೀತಿರ್ತಕ್ಕಂಥವೆಲ್ಲ ಚುರುಕಾಗಿ ನಡೀತಾ ಹೋಗ್ತದೆ. ಈ ಸೂರ್ಯಗ್ರಹ ಇಲ್ಲಿ ಆತ್ಮಕಾರಕ ಅಂತಂದೇಳಿ ಹೇಳ್ತೀವಿ. ಆತ್ಮಕಾರಕ, ಪಿತೃಕಾರಕ, ಹಿರಿಯ ಅಣ್ಣ, ಗುರು ಹಿರಿಯರು, ಸರ್ಕಾರಿ ಅಧಿಕಾರಿಗಳು ಸಂಬಂಧಪಟ್ಟಂತೆ ಅಂತಂದೇಳಿ ಹೇಳ್ತೀವಿ. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ, ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ, ಬಂಧು ಬಳಗ, ಅಣ್ಣ ತಮ್ಮ ತಂದೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಉಡುಗೊರೆ ನೋಡ್ತಕ್ಕಂಥ ಸಮಯ ಇದು. ಒಂದು ಉನ್ನತ ಸ್ಥಾನಮಾನ ಸಿಗೋವಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಬೇಗ ಬೇಗನೆ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು, ಇದೆಲ್ಲ ನಿಮ್ಗೆ ಶುಭನೇ. ಈ ಶ್ರಾವಣ ಮಾಸದಲ್ಲಿ ಶುಭ ಫಲನೇ ನೋಡ್ತಕ್ಕಂಥದ್ದು. ಇನ್ನು ವ್ಯಯಸ್ಥಾನದಲ್ಲಿ ತಾತ್ಕಾಲಿಕವಾಗಿ ಶುಕ್ರ ಗ್ರಹ ಗೋಚರಿಸುವಾಗ ಸ್ವಲ್ಪ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ಇನ್ನು ಅತಿ ಹೆಚ್ಚಿನ ಶುಭ ಫಲಕ್ಕೋಸ್ಕರ ನೀವು ಈ ಶ್ರಾವಣ ಮಾಸದಲ್ಲಿ 21ನೇ ತಾರೀಕು ಬರುವ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವಿಶೇಷವಾಗಿ ಏನಾದ್ರೂ ಮಹಾಲಕ್ಷ್ಮಿ ಅಂದ್ರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಮಡಿಲಕ್ಕಿಯನ್ನು ಕೊಟ್ಟು ಕುಂಕುಮಾರ್ಚನೆ ಮಾಡಿಸಿ ಪ್ರತಿನಿತ್ಯ ಲಕ್ಷ್ಮಿಯ ಅಷ್ಟೋತ್ತರ ಪಠಿಸಿದರೆ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ನೋಡಬಹುದು. ಹಾಗೆ ಈ ಮಂತ್ರವನ್ನು ಸಹ ಪ್ರತಿನಿತ್ಯ 6 ಬಾರಿ ಮನೆಯಲ್ಲಿ ಸಹ ನೀವು ಹೇಳ್ಕೊಳ್ಬಹುದು. ಹಿಮಕುಂದಾಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಭವಾಗಲಿ.